ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಾನ್ವಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರನೌನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರನೌನ್ಸ್ನ ಡೆಫಿನೇಷನ್ನು, ಅದರ ಟೈಪ್ಸು, ಆ ಟೈಪ್ಸಲ್ಲಿ ಪರ್ಸ್ನಲ್ ಪ್ರನೌನ್ಸ್, ರಿಫ್ಲೆಕ್ಸಿವ್ ಪ್ರನೌನ್ಸ್, ಎಂಫ್ಯಾಟಿಕ್ ಪ್ರನೌನ್ಸ್ ಮತ್ತು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಇಂಡೆಫಿನೆಟ್ ಪ್ರನೌನ್ಸ್ ಹಾಗೆ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್, ಇಂಟರಾಗೇಟಿವ್ ಪ್ರನೌನ್ಸ್ ಮತ್ತು ರಿಲೇಟಿವ್ ಪ್ರನೌನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ನಿಮಗೊಂದು ವೆರಿ ಇಂಪಾರ್ಟೆಂಟ್ ವಿಷಯನ ಹೇಳಬೇಕು. ನಾವು ನಮ್ಮ ಚಾನಲ್ನಲ್ಲಿ ಸಪ್ರೇಟಾಗಿ ಕಮ್ಯುನಿಕೇಷನ್ ಕ್ಲಾಸಸ್ಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ನೆಲ್ಲನೂ ಪ್ಲೇಲಿಸ್ಟ್ನಲ್ಲಿ ಸಪ್ರೇಟಾಗಿ ವಿಡಿಯೋಸ್ನ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗಬೇಕು ಅನ್ನೋದಾದರೆ ಅಲ್ಲಿ ನಾವು ಅಪ್ಡೇಟ್ ಮಾಡುವಂತಹ ಎಲ್ಲ ವಿಡಿಯೋಸ್ನ ಫಾಲೋ ಮಾಡಿ ಮತ್ತು ಅದನ್ನು ಪ್ರತಿದಿನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಪೋಕನ್ ಇಂಗ್ಲೀಷು ಬಿಲ್ಡ್ ಆಗುತ್ತೆ. ಅದರ ಜೊತೆಯಲ್ಲಿ ನೀವು ಎಷ್ಟೇ ಸ್ಪೋಕನ್ ಇಂಗ್ಲೀಷ್ನ ಕಲ್ತ್ಕೋಬೇಕು ಅಂತ ಹೇಳಿದ್ರೂ ಕೂಡ ಸಣ್ಣ ಸಣ್ಣ ಬೇಸಿಕ್ ಗ್ರಾಮರ್ನ ಅವಶ್ಯಕತೆ ತುಂಬಾ ಇರುತ್ತೆ. ಅದರ ಹೆಲ್ಪು ಕೂಡ ತುಂಬಾ ಇಂಪಾರ್ಟೆಂಟು. ಆ ಥರದ್ದು ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಆರ್ಟಿಕಲ್ಸ್ನ ನೀವು ತಪ್ಪದೇ ಕಲ್ತ್ಕೋಬೇಕು, ನೌನ್ಸ್ನ ನೀವು ತಿಳ್ಕೊಂಡೇ ಇರಬೇಕು, ಹಾಗೆ ಪ್ರನೌನ್ಸು ಮತ್ತು ವರ್ಬ್ ಬಗ್ಗೆ ಅಂತೂ ಖಂಡಿತ ನೀವು ತಿಳ್ಕೊಂಡಿರಲೇಬೇಕು. ಆ ಎಲ್ಲ ವಿಡಿಯೋಸ್ನು ನಾವು ಈ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋಸ್ನ ನೀವು ನೋಡಿ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ವಿಡಿಯೋಸ್ನ ನೋಡಿ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಹಾಗೆ ನೀವು ಇಂಗ್ಲೀಷ್ ಫ್ಲೂಯೆನ್ಸಿನ ಈಸಿಯಾಗಿ ಕಲ್ತ್ಕೋಬೋದು. ಹಾಗಾದರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. Indefinite pronouns. The indefinite pronouns are one, some, few, everyone, everybody, and many. These pronouns do not specify the nouns they stand for and hence are called indefinite pronouns. ಸೊ ಇಲ್ಲಿ ಬರುವಂತಹ ಯಾವುದೇ ಪ್ರನೌನ್ಸು ಯಾರ ಬಗ್ಗೆ ಏನು ಅಂತ ಹೇಳ್ತಿಲ್ಲ, ಹಲವು, ಒಂದು, ಕೆಲವು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಇವನ್ನ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ನ ನಾವು ನೋಡೋಣ ಬನ್ನಿ. ಅನದರ್, ಎನಿವನ್, ಎನಿಥಿಂಗ್, ಈಚ್, ಈದರ್, ಇನಫ್, ಎವ್ರಿವನ್, ಎವ್ರಿಥಿಂಗ್, ಲೆಸ್, ಲಿಟಲ್, ಮಚ್, ನಥಿಂಗ್, ಅದರ್, ಒನ್, ಸಮ್ವನ್, ಸಮಥಿಂಗ್, ಬೋತ್, ಫ್ಯೂ, ಮೆನಿ, ಅದರ್ಸ್, ಸೆವೆರಲ್, ಆಲ್, ಎನಿ, ಮೋರ್, ಮೋಸ್ಟ್, ನನ್, ಸಮ್, ಸಚ್ ಇವೆಲ್ಲವನ್ನು ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗಾದರೆ ಇಂಡೆಫಿನೆಟ್ ಪ್ರೊನೌನ್ಸ್ನ ಹೇಗೆ ನಾವು ಸೆಂಟೆನ್ಸಸ್ಸಲ್ಲಿ ಬಳಸೋದು ಅನ್ನೋದನ್ನು ನೋಡೋಣ ಬನ್ನಿ. ಎಕ್ಸಾಂಪಲ್, ಎನಿ ಒನ್ ಕೆನ್ ಜಾಯಿನ್ ದ ಕ್ಲಬ್. ಯಾರು ಬೇಕಾದರೂ ಕ್ಲಬ್ಗೆ ಜಾಯ್ನ್ ಆಗ್ಬೋದು ಅಂತ. ಎನಿ ಒನ್, ಯಾರು ಬೇಕಾದರೂ, ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ, ಇದು ಇಂಡೆಫಿನೆಟ್ ಪ್ರೊನೌನ್ಗೆ ಸೇರುತ್ತೆ. ಸಂಬಡಿ ಲೆಫ್ಟ್ ದೇರ್ ಫೋನ್ ಹಿಯರ್. ಇಲ್ಲಿ ಯಾರೋ ಅವರ ಫೋನನ್ನು ಬಿಟ್ಟು ಹೋಗಿದ್ದಾರೆ. ಸಂಬಡಿ, ಇದು ಯಾರ ಬಗ್ಗೆ ಅಂತ ಹೇಳ್ತಿಲ್ಲ, ಅದು ಯಾರೋ ಒಬ್ಬರು ಅನ್ನೋದು ಇಂಡೆಫಿನೆಟ್ ಬಗ್ಗೆ ಹೇಳ್ತಿದೆ. ಸೊ ಹಾಗಾಗಿ ಇದು ಇಂಡೆಫಿನೆಟ್ ಪ್ರೊನೌನ್ ಆಗುತ್ತೆ. ಎವ್ರಿಬಡಿ ಲವ್ಸ್ ಪಿಜ್ಜಾ. ಎವ್ರಿಬಡಿ ಲವ್ಸ್ ಪಿಜ್ಜಾ ಅಂತ ಹೇಳಿದ್ರೆ ಎಲ್ಲರೂ ಪಿಜ್ಜಾನ ಇಷ್ಟಪಡ್ತಾರೆ, ಎಲ್ಲರೂ ಅಂತ ಬಳಸಿದ್ದಾರೆ. ಸೊ ಇದು ಇಂಡೆಫಿನೆಟ್ ಪ್ರೊನೌನ್. ನಥಿಂಗ್ ಈಸ್ ಇಂಪಾಸಿಬಲ್. ಯಾವುದು ಕೈಲಾಗದೆ ಇರೋದು ಕೆಲಸ ಅಲ್ಲ ಅಂತಂದ್ಬಿಟ್ಟು, ಯಾವುದು ಇಂಪಾಸಿಬಲ್ ಅಲ್ಲ ಅಂತ. ಸೊ ಹಾಗಾಗಿ ನಥಿಂಗ್ ಅನ್ನೋದು ಇಂಡೆಫಿನೆಟ್ ಪ್ರೊನೌನ್ಗೆ ಎಕ್ಸಾಂಪಲ್. ಸಮಥಿಂಗ್ ಸ್ಮೆಲ್ಸ್ ಡಿಲೀಷಿಯಸ್. ಹಾಗೆ ಎನಿಬಡಿ ಕೆನ್ ಲರ್ನ್ ಅ ನ್ಯೂ ಸ್ಕಿಲ್. ಯಾರು ಬೇಕಾದರೂ ನ್ಯೂ ಸ್ಕಿಲ್ಸ್ನ ಕಲ್ತ್ಕೋಬೋದು ಅಂತ. ಸೊ ಇವೆಲ್ಲ ಇಂಡೆಫಿನೆಟ್ ಪ್ರೊನೌನ್ಸ್ಗೆ ಎಕ್ಸಾಂಪಲ್ಸ್ ಆಗಿ ನಿಲ್ಲುತ್ತವೆ. I hope that you understand about indefinite pronouns. Let's move on to the next type, that is distributive pronouns. Let's see the definition. The distributive pronouns are each, either, neither. They refer to people or things individually. They are always in the singular and are followed by singular ವರ್ಬ್ಸ್. ನೀವು ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ, ಅದರ ಟೈಟಲ್ಲೇ ಹೇಳುತ್ತೆ ಡಿಸ್ಟ್ರಿಬ್ಯೂಟಿವ್ ಅಂದರೆ ಇಲ್ಲಿ ಕಾರ್ಯ ಹಂಚಿಕೆ ಆಗಿರುತ್ತೆ. ಪ್ರೊನೌನ್ಸ್ ಮಧ್ಯದಲ್ಲಿ ಕಾರ್ಯ ಹಂಚಿಕೆ ಆಗಿರುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸಲ್ಲಿ ಬರುವಂಥದ್ದು ಎಲ್ಲ ಪ್ರೊನೌನ್ಸನ್ನು ಸಿಂಗ್ಯುಲರ್ ಫಾರ್ಮಲ್ಲಿರುತ್ತೆ. ಹಾಗೆ ಅದರ ನೆಕ್ಸ್ಟ್ ಬರುವಂಥ ವರ್ಬು ಕೂಡ ನಾವು ಸಿಂಗ್ಯುಲರ್ ಫಾರ್ಮಲ್ಲೇ ಇಡಬೇಕಾಗಿ ಇರುತ್ತೆ. ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಈಚ್ ಆಫ್ ದೆಮ್ ಹ್ಯಾಸ್ ಅ ಸ್ಟಿಕ್ ಇನ್ ಹ್ಯಾಂಡ್. ಪ್ರತಿಯೊಬ್ಬರ ಕೈಯಲ್ಲೂ ಸ್ಟಿಕ್ ಇದೆ ಅಂತ ಅಂದರೆ ಪ್ರತಿಯೊಬ್ಬರು ಇಂಡಿವಿಜುವಲಿ ಹೇಳ್ತಾ ಇದೆ ನೋಡಿ. ಅಲ್ಲಿ ಹ್ಯಾಸ್ ಅಂತಲೂ ಬಳಸಿದ್ದಾರೆ ವರ್ಬಲ್ಲಿ, ಅದು ಕೂಡ ಸಿಂಗ್ಯುಲರ್ ಆಗೇ ಇದೆ. ಈದರ್ ಆಫ್ ದ ಬಾಯ್ಸ್ ಕೆನ್ ಡೂ ದಿಸ್ ವರ್ಕ್. ಪ್ರತಿಯೊಬ್ಬರು, ಯಾರೊಬ್ಬರು ಬೇಕಾದರೂ ಈ ಕೆಲಸವನ್ನು ಮಾಡ್ಬೋದು. ಸೊ ಈದರ್ ಕೆನ್ ಡೂ ದಿಸ್ ವರ್ಕ್, ಇದು
ಇಂಡಿವಿಜುವಲ್ ಆಗಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗಿ ನಿಲ್ಲುತ್ತೆ. ನೀದರ್ ಆಫ್ ದ ಅಪ್ಲಿಕೆಂಟ್ಸ್ ಹ್ಯಾಸ್ ಬೀನ್ ಕಾಲ್ಡ್ ಫಾರ್ ದ ಇಂಟರ್ವ್ಯೂ. ಇಲ್ಲಿ ನೀದರ್ ಅನ್ನೋ ವರ್ಡ್ ಇದೆಯಲ್ಲ, ಅದು ಯಾರೊಬ್ಬರನ್ನೂ ಕರೆದಿಲ್ಲ ಅಂದರೆ ಪ್ರತಿಯೊಬ್ಬರನ್ನೂ ಇಲ್ಲಿ ಐಡೆಂಟಿಫೈ ಮಾಡಿ ಹೇಳ್ತಾ ಇದೆ. ಇರೋ ಗುಂಪಲ್ಲಿ ಯಾರೊಬ್ಬರನ್ನೂ ಕೂಡ ಕರೆದಿಲ್ಲ ಇಂಟರ್ವ್ಯೂಗೆ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ. ಸೊ ಹಾಗಾಗಿ ಇದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಗಿ ನಿಲ್ಲುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ವರ್ಬು ಕೂಡ ಹ್ಯಾಸ್ ಇರೋದ್ರಿಂದ ಸೊ ಕರೆಕ್ಟಾಗಿ ಸೆಂಟೆನ್ಸಲ್ಲಿ ಫ್ರೇಮು ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಬಗ್ಗೆ ತುಂಬ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈಗ ನೆಕ್ಸ್ಟ್ ಟೈಪ್ಗೆ ನಾನು ಮೂವ್ ಆನ್ ಆಗ್ತೀನಿ. ಇಂಟರೋಗೇಟಿವ್ ಪ್ರೊನೌನ್ಸ್. ಇಂಟರೋಗೇಟಿವ್ ಪ್ರೊನೌನ್ಸ್ ಅಂದರೆ ಏನಪ್ಪ ಅಂದರೆ ದ ಇಂಟರೋಗೇಟಿವ್ ಪ್ರೊನೌನ್ಸ್ ಆರ್ ಹೂ, ಹೂಮ್, ಹರ್ಸ್, ವಾಟ್, ವಿಚ್. ದೇ ಆರ್ ಯೂಸ್ಡ್ ಫಾರ್ ಆಸ್ಕಿಂಗ್ ಕ್ವೆಶನ್ಸ್. ನಾವು ಕಾಮನ್ ಆಗಿ ಇವನ್ನ WH ಕ್ವೆಶನ್ಸ್ ಅಂತ ಅಂದ್ಕೊಂಡಿರ್ತೀವಿ. WH ಕ್ವೆಶನ್ಸ್ ಇವೆ ನಮಗೆ ಹೂ, ಹೂಮ್, ವೇರ್, ವಿಚ್, ಹೌ, ವೆನ್. ಇವನ್ನೆಲ್ಲ ನಾವು ಕಾಮನ್ ಆಗಿ WH ಫಾರ್ಮ್ಸ್ ಅಂತ ಹೇಳಿ ಬಳಸ್ತಾ ಇರ್ತೀವಿ. ಆದರೆ ನೀವು ಇನ್ನೊಂದು ತಿಳ್ಕೋಬೇಕು, ಇವನ್ನೆಲ್ಲ ನಾವು ಇಂಟರೋಗೇಟಿವ್ ಪ್ರೊನೌನ್ಸ್ ಅಂತ ಕೂಡ ಕರಿತೀವಿ. ಸೊ ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಹೂ ಈಸ್ ದಟ್ ಬಾಯ್? ಯಾರೋ ಬಾಯ್? ಸೊ ನೋಡಿ, ಇಲ್ಲಿ ಕ್ವೆಶನ್ ಫ್ರೇಮ್ ಮಾಡಲಿಕ್ಕೆ ನಾವು ಈ ಪ್ರೊನೌನ್ಸನ್ನು ಬಳಸ್ಕೊತಾ ಇದ್ದೀವಿ. ಇಂಟರೋಗೇಟಿವ್ ಮೀನ್ಸ್ ಕ್ವೆಶನ್ ಅಂತ ಅರ್ಥ. ಹೋಮ್ ಆರ್ ಯು ವೆಯ್ಟಿಂಗ್ ಫಾರ್? ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ? ಹರ್ಸ್ ಈಸ್ ದಿಸ್ ಬುಕ್? ಯಾರ್ದು ಈ ಬುಕ್ಕು? ವಿಚ್ ಈಸ್ ಯುವರ್ ಬ್ಯಾಗ್? ನಿನ್ನ ಬ್ಯಾಗ್ ಯಾವುದು? ವಾಟ್ ಈಸ್ ಹಿಸ್ ನೇಮ್? ಅವನ ಹೆಸರೇನು? ಸೊ ಇವೆಲ್ಲ ಕ್ವೆಶನ್ ಫಾರ್ಮ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಬಳಸ್ಕೋತೀವಿ. ಸೊ ಹಾಗಾಗಿ ಇದು ನಾವು ಇಂಟರೋಗೇಟಿವ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ. ನೀವು ಎರಡು ಹೆಸರಲ್ಲೂ ಕರಿಬೋದು, WH ಫಾರ್ಮ್ಸ್ ಅಂತ ಆಗಿರ್ಬೋದು ಅಥವಾ ಇಂಟರೋಗೇಟಿವ್ ಫಾರ್ಮ್ಸ್ ಅಂತ ಆಗಿ ಕರಿಬೋದು. ಬಟ್ ನೆನಪಿರಲಿ, ಇವೆಲ್ಲ ಪ್ರೊನೌನ್ಸ್ ಅಂತ. ಹಾಗಾದರೆ ನೆಕ್ಸ್ಟ್ ಟೈಪನ್ನು ನೋಡೋಣ ಬನ್ನಿ. ರಿಲೇಟಿವ್ ಪ್ರೊನೌನ್ಸ್. ಏನಿದು ರಿಲೇಟಿವ್ ಪ್ರೊನೌನ್ಸ್? ನಾನು ಇದನ್ನು ಓದಿ ಎಕ್ಸಾಂಪಲ್ ಹೇಳ್ತೀನಿ. ಬಟ್ ನೀವಾದರೆ ರಿಲೇಟಿವ್ ಪ್ರೊನೌನ್ಸ್ಗೂ ಮತ್ತು ಕಂಜಂಕ್ಷನ್ಸ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಸೊ ನಾನು ಅದನ್ನು ಡೆಫಿನೇಷನ್ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ಡಿಫ್ರೆನ್ಸಸ್ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ರಿಲೇಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಜಾಯಿನ್ ಟೂ ಸೆಂಟೆನ್ಸಸ್ ಟುಗೆದರ್. ನೋಡಿ, ಕಂಜಂಕ್ಷನ್ಸ್ಗೂ ಇದೇ ಥರ ಒಂದು ಸೆಂಟೆನ್ಸ್ ಬರುತ್ತಲ್ವಾ, ಅಥವಾ ಡೆಫಿನೇಷನ್ ಬರುತ್ತಲ್ವಾ. ಇವೆರಡಕ್ಕೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ರಿಲೇಟಿವ್ ಪ್ರೊನೌನ್ಸು ಇಬ್ಬರ ವ್ಯಕ್ತಿಗಳ ಮಧ್ಯನ ರಿಲೇಷನ್ ಹೇಳುತ್ತೆ. ಆದರೆ ಕಂಜಂಕ್ಷನ್ ಬಂದು ಎರಡು ಸೆಂಟೆನ್ಸ್ ಅಥವಾ ಕ್ಲಾಸಸ್ನ ಏನು ಮಾಡುತ್ತೆ, ಲಿಂಕ್ ಮಾಡುತ್ತೆ. ಇದೇ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್. ದ ರಿಲೇಟಿವ್ ಪ್ರೊನೌನ್ ಹರ್, ಹೂ, ಹೂಮ್, ಹರ್ಸ್, ವಿಚ್ ಆ್ಯಂಡ್ ದಟ್. ಇವೆಲ್ಲನೂ ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗಾದರೆ ಹೂ, ಹೂಮ್, ಹರ್ಸ್, ವಿಚ್ ಇವೆಲ್ಲನೂ ನಮಗೆ ಇಂಟರೋಗೇಟಿವ್ ಪ್ರೊನೌನ್ಸಲ್ಲಿ ಕೂಡ ಬರುತ್ತಲ್ವಾ ಅಂತ ಕೇಳಿದ್ರೆ, ಇಂಟರೋಗೇಟಿವ್ ಪ್ರೊನೌನ್ಸಲ್ಲಿ ಅದು ಕ್ವೆಶನ್ ಕೇಳೋ ಥರ ಇರುತ್ತೆ, ಕ್ವೆಶನ್ ಫಾರ್ಮ್ ಮಾಡೋ ಥರ ಇರುತ್ತೆ. ಬಟ್ ಇಲ್ಲಿ ಸೆಂಟೆನ್ಸ್ ಮಧ್ಯದಲ್ಲಿ ನಾವು ಈ ರಿಲೇಟಿವ್ ಪ್ರೊನೌನ್ಸ್ನ ಬಳಸ್ತೀವಿ. ಸೊ ಅದು ರಿಲೇಷನ್ ಬಗ್ಗೆ ಹೇಳುತ್ತೆ. ಸೊ ಇದೇ ಡಿಫ್ರೆನ್ಸ್ ಇರುವಂಥದ್ದು, ಗಮನ ಇಟ್ಟು ನೋಡಿ. ಎಕ್ಸಾಂಪಲ್ಸ್ ನೋಡಿ. ದಿಸ್ ಈಸ್ ದ ಬಾಯ್ ಹೂ ಗಾಟ್ ದ ಫಸ್ಟ್ ಪ್ರೈಸ್. ಇವನೇ ಆ ಹುಡುಗ ಯಾರು ಫಸ್ಟ್ ಪ್ರೈಸ್ ತೊಗೊಂಡವನು. ಹೂ ಗಾಟ್ ದ ಫಸ್ಟ್ ಪ್ರೈಸ್. ಈ ಸೆಂಟೆನ್ಸಲ್ಲಿ ಹೂ ಅನ್ನೋ ಪ್ರೊನೌನು ಪ್ಯಾಸಿವ್ ಆಗಿ ಯಾರು ಪ್ರೈಸನ್ನು ತಗೊಳ್ತಾ ಇರೋದು ಅನ್ನೋದ್ರ ಬಗ್ಗೆ, ರಿಲೇಷನ್ ಬಗ್ಗೆ ಹೇಳ್ತಾ ಇದೆ. ಎಕ್ಸಾಂಪಲ್ ಸೆಕೆಂಡ್ ನೋಡೋದಾದರೆ, ಐ ವೆಂಟ್ ಟು ಮೀಟ್ ದ ಪ್ರಿನ್ಸಿಪಾಲ್ ಹೂಮ್ ಐ ನೋ ವೆರಿ ವೆಲ್. ನಾನು ಪ್ರಿನ್ಸಿಪಾಲ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಯಾರನ್ನ ಅಂದರೆ ನನಗೆ ಆಲ್ರೆಡಿ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಆಲ್ರೆಡಿ ನನಗೇನಾಗಿದೆ, ಅವರು ಚೆನ್ನಾಗಿ ಗೊತ್ತಿದ್ದಾರೆ. ರಿಲೇಷನ್ ಹೇಳ್ತಾ ಇದೆ, ಅವ್ರು ಯಾರು, ಗೊತ್ತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಇದು ರಿಲೇಟಿವ್ ಪ್ರೊನೌನ್ ಆಗಿ ನಿಲ್ಲುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ದಿಸ್ ಈಸ್ ದ ಗರ್ಲ್ ಹೂಸ್ ಬ್ಯಾಗ್ ವಾಸ್ ಲಾಸ್ಟ್. ಈ ಹುಡುಗಿನೇ ಬ್ಯಾಗನ್ನು ಕಳ್ಕೊಂಡಿದ್ದು. ಯಾರು? ಈ ಹುಡುಗಿನೇ ಅಂತ. ಸೊ ರಿಲೇಷನ್ ಹೇಳ್ತಾ ಇದೆ, ಯಾರು ಬ್ಯಾಗ್ ಕಳ್ಕೊಂಡಿದ್ದು? ಹುಡುಗಿ. ಬ್ಯಾಗ್ ಕಳ್ಕೊಂಡ ಹುಡುಗಿ. ಇವೆರಡೂ ಒಂದೇ ಅನ್ನೋದ್ರ ಬಗ್ಗೆ ಹೇಳ್ತಿದೆ. ಸೊ ಹಾಗಾಗಿ ಇದು ರಿಲೇಟಿವ್ ಪ್ರೊನೌನ್ ಆಗಿ ನಿಲ್ಲುತ್ತೆ. ಆ್ಯಂಡ್ ದ ಲಾಸ್ಟ್ ಎಕ್ಸಾಂಪಲ್ಸ್ ಈಸ್, ಐ ಆಮ್ ಗೋಯಿಂಗ್ ಟು ದ ಟೆಂಪಲ್ ವಿಚ್ ಹ್ಯಾಸ್ ಬೀನ್ ರೀಬಿಲ್ಟ್ ರೀಸೆಂಟ್ಲಿ. ನಾನು ಟೆಂಪಲ್ಗೆ ಹೋಗ್ತಿದ್ದೀನಿ. ಯಾವ ಟೆಂಪಲ್ಗೆ ಅಂದರೆ ರೀಸೆಂಟಾಗಿ ಅದು ರೀಬಿಲ್ಟ್ ಆಗಿದೆ. ವಿಚ್ ಅನ್ನೋದೇನು ತೋರಿಸ್ತಾ ಇದೆ, ಟೆಂಪಲ್ ಇದೆ ಒಂದು, ಅದು ರೀಸೆಂಟಾಗಿ ರೀಬಿಲ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಆ ರಿಲೇಷನ್ನ ಹೇಳ್ತಿದೆ. ಸೊ ಹಾಗಾಗಿ ಇದನ್ನು ರಿಲೇಟಿವ್ ಪ್ರೊನೌನ್ ಆಗಿ ನಾವೇನು ಮಾಡ್ತೀವಿ, ಬಳಸ್ಕೋತೀವಿ.
ಇಂದಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದಂತಹ ಎಲ್ಲ ಟೈಪ್ಸು ನಿಮಗೆ ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ನಮ್ಮ ಕೆಲವು ವಿಡಿಯೋಸಲ್ಲಿ ನಾವು ಪ್ರಾಕ್ಟೀಸ್ ಕ್ಲಾಸಸ್ನ ಕೂಡ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೀವು ನೋಡಿ ಕೂಡ ಅಭ್ಯಾಸ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವಾನ್.